ಭಾರತದ ಆಪ್ತ ರಕ್ಷಕ ರಷ್ಯಾ ಅಧ್ಯಕ್ಷ ಪುಟಿನ್ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಮೆರಿಕದ ಸುಂಕಾಸ್ತ್ರ, ಉಕ್ರೇನ್ ವಿರುದ್ಧ ಯುದ್ಧ, ರಕ್ಷಣಾ ತಂತ್ರಜ್ಞಾನಗಳ ಒಪ್ಪಂದದ ಬೆನ್ನಲ್ಲೇ ಪುಟಿನ್ ಮೋದಿ ಭೇಟಿ, ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಪುಟಿನ್ ಭಾರತದ ಅತ್ಯಾಪ್ತ, ದೊಡ್ಡನನ ಕಡುವೈರಿ, ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಎಂಬ ರಷ್ಯಾದ ಅಧ್ಯಕ್ಷ ಭಾರತಕ್ಕೆ ಬರುತ್ತಿದ್ದಾರೆ. ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಂದು ಭಾರತಕ್ಕೆ ಬರ್ತಿದ್ದಾನೆ ಆಪ್ತ ಮಿತ್ರ. ರಷ್ಯಾ ಅಧ್ಯಕ್ಷನ ಆಗಮನ, ಸಾಲು ಸಾಲು ಒಪ್ಪಂದ. ವಿಶ್ವದಲ್ಲಿ ಭಾರತದ ಪರ ನಿಲ್ಲುವ ನಂಬಿಕಸ್ಥ ರಾಷ್ಟ್ರ ಅಂದ್ರೆ ಅದು ರಷ್ಯಾ ಮಾತ್ರ. ಈ ಸ್ನೇಹ ಇಂದು ನಿನ್ನೆದಲ್ಲ. ಈಗ ಸ್ನೇಹ ಮತ್ತಷ್ಟು ಗಟ್ಟಿಗೊಳಿಸಲು ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ 2 ದಿನಗಳ ಕಾಲ ಪ್ರವಾಸಕ್ಕಾಗಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವಂತಹ 23ನೇ ಭಾರತ ರಷ್ಯಾ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮೋದಿ ಪುಟಿನ್ ಭೇಟಿ ರಹಸ್ಯ. ತೈಲ ಆಮದು ಬಗ್ಗೆ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಗಳ ಬಗ್ಗೆ ಪ್ರಧಾನಿ ಮೋದಿ ಪುಟಿನ್ ಚರ್ಚೆಯನ್ನು ನಡೆಸಲಿದ್ದಾರೆ. ಅಷ್ಟೇ ಅಲ್ಲದೆ ಟ್ರಂಪ್ ವಿಧಿಸಿದಂತಹ ಸುಂಕಾಸ್ತ್ರದ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣೆಯಲು ದಿಗ್ಗಜರು ಕೂಡ ಸಜ್ಜಾಗಿದ್ದಾರೆ. ಉಭಯ ರಾಷ್ಟ್ರಗಳ ನಡುವೆ ಶಕ್ತಿ ಸಹಕಾರ ನೀಡುವಂತಹ ಮೂಲಕ ವಿರೋಧಿಗಳಿಗೆ ಟಕ್ಕರ್ ನೀಡುವುದು, ರಷ್ಯಾದ ಮಿಲಿಟರಿ ಉಪಕರಣಗಳ ಖರೀದಿಯನ್ನ ಕಡಿಮೆ ಮಾಡಲು ಅಮೆರಿಕದಿಂದ ಒತ್ತಡದ ಹಿನ್ನೆಲೆಯಲ್ಲಿ ರಷ್ಯಾದೊಂದಿಗೆ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧ ಗಟ್ಟಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಕ್ಕೆ ದೋಸ್ತಿಗಳು ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ಇಷ್ಟೇ ಅಲ್ಲದೆ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ನಾಯಕರು ಪರಸ್ಪರ ಚರ್ಚೆಯನ್ನು ನಡೆಸಲಿದ್ದಾರೆ. ಪರಮಾಣು ಶಕ್ತಿಗಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರಸ್ತಾಪ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಪುಟಿನ್ ಎಂಟ್ರಿ, ಪಾಕ್ ಚೀನಾಗೆ ಢವಢವ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಭಾರೀ ಕುತೂಹಲವನ್ನು ಮೂಡಿಸಿದೆ. ರಷ್ಯಾದಿಂದ ಇನ್ನಷ್ಟು S-400 ಖರೀದಿ ಹಾಗೂ S-500 ಮತ್ತು ಪ್ಯಾಂಟ್ಸೀರ್ ಕ್ಷಿಪಣಿ ವ್ಯವಸ್ಥೆಗಳ ಖರೀದಿ ಬಗೆಗಿನ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನರಿಬುದ್ಧಿ ಪಾಕಿಸ್ತಾನ, ಚೀನಾಗೆ ಇದೀಗ ನಡುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಆಪ್ತ ರಕ್ಷಕ ರಷ್ಯಾ ಅಧ್ಯಕ್ಷ ಪುಟಿನ್ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಮೆರಿಕದ ಸುಂಕಾಸ್ತ್ರ, ಉಕ್ರೇನ್ ವಿರುದ್ಧ ಯುದ್ಧ, ರಕ್ಷಣಾ ತಂತ್ರಜ್ಞಾನಗಳ ಒಪ್ಪಂದದ ಬೆನ್ನಲ್ಲೇ ಪುಟಿನ್ ಮೋದಿ ಭೇಟಿ, ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಪುಟಿನ್ ಭಾರತದ ಅತ್ಯಾಪ್ತ, ದೊಡ್ಡನನ ಕಡುವೈರಿ, ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಎಂಬ ರಷ್ಯಾದ ಅಧ್ಯಕ್ಷ ಭಾರತಕ್ಕೆ ಬರುತ್ತಿದ್ದಾರೆ. ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಂದು ಭಾರತಕ್ಕೆ ಬರ್ತಿದ್ದಾನೆ ಆಪ್ತ ಮಿತ್ರ. ರಷ್ಯಾ ಅಧ್ಯಕ್ಷನ ಆಗಮನ, ಸಾಲು ಸಾಲು ಒಪ್ಪಂದ. ವಿಶ್ವದಲ್ಲಿ ಭಾರತದ ಪರ ನಿಲ್ಲುವ ನಂಬಿಕಸ್ಥ ರಾಷ್ಟ್ರ ಅಂದ್ರೆ ಅದು ರಷ್ಯಾ ಮಾತ್ರ. ಈ ಸ್ನೇಹ ಇಂದು ನಿನ್ನೆದಲ್ಲ. ಈಗ ಸ್ನೇಹ ಮತ್ತಷ್ಟು ಗಟ್ಟಿಗೊಳಿಸಲು ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ 2 ದಿನಗಳ ಕಾಲ ಪ್ರವಾಸಕ್ಕಾಗಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವಂತಹ 23ನೇ ಭಾರತ ರಷ್ಯಾ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮೋದಿ ಪುಟಿನ್ ಭೇಟಿ ರಹಸ್ಯ. ತೈಲ ಆಮದು ಬಗ್ಗೆ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಗಳ ಬಗ್ಗೆ ಪ್ರಧಾನಿ ಮೋದಿ ಪುಟಿನ್ ಚರ್ಚೆಯನ್ನು ನಡೆಸಲಿದ್ದಾರೆ. ಅಷ್ಟೇ ಅಲ್ಲದೆ ಟ್ರಂಪ್ ವಿಧಿಸಿದಂತಹ ಸುಂಕಾಸ್ತ್ರದ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣೆಯಲು ದಿಗ್ಗಜರು ಕೂಡ ಸಜ್ಜಾಗಿದ್ದಾರೆ. ಉಭಯ ರಾಷ್ಟ್ರಗಳ ನಡುವೆ ಶಕ್ತಿ ಸಹಕಾರ ನೀಡುವಂತಹ ಮೂಲಕ ವಿರೋಧಿಗಳಿಗೆ ಟಕ್ಕರ್ ನೀಡುವುದು, ರಷ್ಯಾದ ಮಿಲಿಟರಿ ಉಪಕರಣಗಳ ಖರೀದಿಯನ್ನ ಕಡಿಮೆ ಮಾಡಲು ಅಮೆರಿಕದಿಂದ ಒತ್ತಡದ ಹಿನ್ನೆಲೆಯಲ್ಲಿ ರಷ್ಯಾದೊಂದಿಗೆ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧ ಗಟ್ಟಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಕ್ಕೆ ದೋಸ್ತಿಗಳು ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ಇಷ್ಟೇ ಅಲ್ಲದೆ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ನಾಯಕರು ಪರಸ್ಪರ ಚರ್ಚೆಯನ್ನು ನಡೆಸಲಿದ್ದಾರೆ. ಪರಮಾಣು ಶಕ್ತಿಗಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರಸ್ತಾಪ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಪುಟಿನ್ ಎಂಟ್ರಿ, ಪಾಕ್ ಚೀನಾಗೆ ಢವಢವ.
ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಭಾರೀ ಕುತೂಹಲವನ್ನು ಮೂಡಿಸಿದೆ. ರಷ್ಯಾದಿಂದ ಇನ್ನಷ್ಟು S-400 ಖರೀದಿ ಹಾಗೂ S-500 ಮತ್ತು ಪ್ಯಾಂಟ್ಸೀರ್ ಕ್ಷಿಪಣಿ ವ್ಯವಸ್ಥೆಗಳ ಖರೀದಿ ಬಗೆಗಿನ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನರಿಬುದ್ಧಿ ಪಾಕಿಸ್ತಾನ, ಚೀನಾಗೆ ಇದೀಗ ನಡುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಆಪ್ತ ರಕ್ಷಕ ರಷ್ಯಾ ಅಧ್ಯಕ್ಷ ಪುಟಿನ್ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಮೆರಿಕದ ಸುಂಕಾಸ್ತ್ರ, ಉಕ್ರೇನ್ ವಿರುದ್ಧ ಯುದ್ಧ, ರಕ್ಷಣಾ ತಂತ್ರಜ್ಞಾನಗಳ ಒಪ್ಪಂದದ ಬೆನ್ನಲ್ಲೇ ಪುಟಿನ್ ಮೋದಿ ಭೇಟಿ ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಪುಟಿನ್ ಭಾರತದ ಅತ್ಯಾಪ್ತ, ದೊಡ್ಡನನ ಕಡುವೈರಿ, ಸಮರಕ್ಕೂ ಸಿದ್ಧ, ಸಂಧಾನಕ್ಕೂ ಬದ್ಧ ಎಂಬ ರಷ್ಯಾದ ಅಧ್ಯಕ್ಷ ಭಾರತಕ್ಕೆ ಬರುತ್ತಿದ್ದಾರೆ. ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಂದು ಭಾರತಕ್ಕೆ ಬರ್ತಿದ್ದಾನೆ ಆಪ್ತ ಮಿತ್ರ. ರಷ್ಯಾ ಅಧ್ಯಕ್ಷನ ಆಗಮನ, ಸಾಲು ಸಾಲು ಒಪ್ಪಂದ. ವಿಶ್ವದಲ್ಲಿ ಭಾರತದ ಪರ ನಿಲ್ಲುವ ನಂಬಿಕಸ್ಥ ರಾಷ್ಟ್ರ ಅಂದ್ರೆ ಅದು ರಷ್ಯಾ ಮಾತ್ರ. ಈ ಸ್ನೇಹ ಇಂದು ನಿನ್ನೆದಲ್ಲ. ಈಗ ಸ್ನೇಹ ಮತ್ತಷ್ಟು ಗಟ್ಟಿಗೊಳಿಸಲು ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ 2 ದಿನಗಳ ಕಾಲ ಪ್ರವಾಸಕ್ಕಾಗಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವಂತಹ 23ನೇ ಭಾರತ ರಷ್ಯಾ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮೋದಿ ಪುಟಿನ್ ಭೇಟಿ ರಹಸ್ಯ. ತೈಲ ಆಮದು ಬಗ್ಗೆ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಗಳ ಬಗ್ಗೆ ಪ್ರಧಾನಿ ಮೋದಿ ಪುಟಿನ್ ಚರ್ಚೆಯನ್ನು ನಡೆಸಲಿದ್ದಾರೆ. ಅಷ್ಟೇ ಅಲ್ಲದೆ ಟ್ರಂಪ್ ವಿಧಿಸಿದಂತಹ ಸುಂಕಾಸ್ತ್ರದ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣೆಯಲು ದಿಗ್ಗಜರು ಕೂಡ ಸಜ್ಜಾಗಿದ್ದಾರೆ. ಉಭಯ ರಾಷ್ಟ್ರಗಳ ನಡುವೆ ಶಕ್ತಿ ಸಹಕಾರ ನೀಡುವಂತಹ ಮೂಲಕ ವಿರೋಧಿಗಳಿಗೆ ಟಕ್ಕರ್ ನೀಡುವುದು, ರಷ್ಯಾದ ಮಿಲಿಟರಿ ಉಪಕರಣಗಳ ಖರೀದಿಯನ್ನ ಕಡಿಮೆ ಮಾಡಲು ಅಮೆರಿಕದಿಂದ ಒತ್ತಡದ ಹಿನ್ನೆಲೆಯಲ್ಲಿ ರಷ್ಯಾದೊಂದಿಗೆ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧ ಗಟ್ಟಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಮೂಲಕ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಕ್ಕೆ ದೋಸ್ತಿಗಳು ಟಕ್ಕರ್ ಕೊಡಲು ಸಜ್ಜಾಗಿದ್ದಾರೆ. ಇಷ್ಟೇ ಅಲ್ಲದೆ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ನಾಯಕರು ಪರಸ್ಪರ ಚರ್ಚೆಯನ್ನು ನಡೆಸಲಿದ್ದಾರೆ. ಪರಮಾಣು ಶಕ್ತಿಗಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಪ್ರಸ್ತಾಪ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಪುಟಿನ್ ಎಂಟ್ರಿ, ಪಾಕ್ ಚೀನಾಗೆ ಢವಢವ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಭಾರೀ ಕುತೂಹಲವನ್ನು ಮೂಡಿಸಿದೆ. ರಷ್ಯಾದಿಂದ ಇನ್ನಷ್ಟು S-400 ಖರೀದಿ ಹಾಗೂ S-500 ಮತ್ತು ಪ್ಯಾಂಟ್ಸೀರ್ ಕ್ಷಿಪಣಿ ವ್ಯವಸ್ಥೆಗಳ ಖರೀದಿ ಬಗೆಗಿನ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನರಿಬುದ್ಧಿ ಪಾಕಿಸ್ತಾನ, ಚೀನಾಗೆ ಇದೀಗ ನಡುಕ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.